ಅಂಗವಾಗಿ ನಡೆದ ಪ್ರಮೋದ್ ಮುತಾಲಿಕ್ ಅವರ 70ನೇ ಹುಟ್ಟುಹಬ್ಬ ಆಚರಣೆ. ಪ್ರಮೋದ್ ಮುತಾಲಿಕ್ ಅವರ ಹೆಸರಲ್ಲಿ ವಿಶೇಷ ಪೂಜೆ, ಸಾರ್ವಜನಿಕರಿಗೆ ಸಿಹಿ ಹಂಚಿ ಹುಟ್ಟುಹಬ್ಬ ಆಚರಿಸಿದ ಕಾರ್ಯಕರ್ತರು. ಬಾಗಲಕೋಟೆ ಜಿಲ್ಲೆಯ ರಬಕವಿ-ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ದತ್ತಾತ್ರೇಯ ನಗರದಲ್ಲಿ ಪ್ರಮೋದ್ ಮುತಾಲಿಕ್ ಅವರ ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ಆಚರಣೆ ಮಾಡಿದ್ರು. ಪ್ರಮೋದ್ ಮುತಾಲಿಕ್ ಅವರ ಹೆಸರಲ್ಲಿ ದತ್ತಾತ್ರೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಶುಭ ಹಾರೈಸಿದ್ರು. ಇದೇ ಸಂದರ್ಭದಲ್ಲಿ ಹಿಂದೂ ಸಂಘಟನೆ ಮುಖಂಡರು ಆದ ನಂದು ಗಾಯಕವಾಡ್, ಶ್ರೀರಾಮ ಸೇನಾ ಜಮಖಂಡಿ ಜಿಲ್ಲಾಧ್ಯಕ್ಷರು ಆದ ಯಮನಪ್ಪ ಕೋರಿ, ಪರಶುರಾಮ್ ಗಾಡಿ ಬಡ್ಡರ್, ಆನಂದ ಕಾಕಡೆ, ಮಂಜುರಾವಳ, ರಮೇಶ್ ರೇಣುಕೆ, ಆದಿತ್ಯ ರಾವಳ, ಇನ್ನೂ ಹಲವರು ಹಿಂದೂ ಸಂಘಟನೆ ಕಾರ್ಯಕರ್ತರು ಭಾಗಿಯಾಗಿದ್ದರು. ಈಶ್ವರ ಯಳಸಂಗ, ನ್ಯೂಸ್ ಪ್ರೈಮ್, ಬಾಗಲಕೋಟೆ. 40-45 ವರ್ಷಗಳಿಂದ ತಮ್ಮ ಇಡೀ ಜೀವನವನ್ನು ಹಿಂದೂ ಸಮಾಜಕ್ಕಾಗಿ, ಧರ್ಮ ರಕ್ಷಣೆಗಾಗಿ, ರಾಷ್ಟ್ರ ಯಜ್ಞಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಹುಶಃ ಅದೆಷ್ಟೋ ಲವ್ ಜಿಹಾದ್ ಪ್ರಕರಣಗಳನ್ನು, ಅದೆಷ್ಟೋ ಗೋಹತ್ಯೆ ಪ್ರಕರಣಗಳನ್ನು ಅತ್ಯಂತ ಸುಸ್ರಾವಾಗಿ ಬಿಡಿಸಿ ಹಿಂದೂ ಸಮಾಜಕ್ಕೆ ಶಕ್ತಿಯಾಗಿ ನಿಂತುಕೊಂಡು ರಾಷ್ಟ್ರ ರಕ್ಷಣೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಮಾನನೀಯ ಪ್ರಮೋದ್ ಮುತಾಲಿಕ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇಡೀ ರಾಜ್ಯದಾದ್ಯಂತ ಲಕ್ಷ 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 ಹಿಂದೂ ಕಾರ್ಯಕರ್ತರಿಗೆ ಧರ್ಮ ಜಾಗೃತಿಯ ಬೋಧನೆ ಮಾಡಿರ್ತಕ್ಕಂಥ ಮಾನನೀಯ ಪ್ರಮೋದ್ ಮುತಾಲಿಕ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಭಾರತ ಮಾತೆ ಆಶೀರ್ವಾದ, ಗುರುದೇವರ ಆಶೀರ್ವಾದ ನಿರಂತರವಾಗಿ ಅವರಿರಲಿ. ಭಗವಂತ ಇನ್ನೂ ಹೆಚ್ಚು ಆರೋಗ್ಯ ಕೊಟ್ಟು ಇನ್ನಷ್ಟು ರಾಷ್ಟ್ರ ರಕ್ಷಣೆ ಕೆಲಸ ಮಾಡಲಿಕ್ಕೆ, ಧರ್ಮ ರಕ್ಷಣೆ ಕೆಲಸ ಮಾಡಲಿಕ್ಕೆ, ಸನಾತನ ಧರ್ಮದ ರಕ್ಷಣೆ ಕೆಲಸ ಮಾಡಲಿಕ್ಕೆ ಭಾರತ ಮಾತೆ ಆಶೀರ್ವಾದ ನಿರಂತರವಾಗಿ ಇರಲಿ ಅಂತೇಳಿ ಇವತ್ತು ರಬಕವಿ-ಬನಹಟ್ಟಿ, ರಾಂಪುರ ಹೊಸೂರು ಮತ್ತು ರಬಕವಿ-ಬನಹಟ್ಟಿ ತಾಲೂಕಿನ ಸಮಸ್ತ ಶ್ರೀರಾಮ ಸೇನೆಯ ಕಾರ್ಯಕರ್ತರು, ಹಿಂದೂ ಸಂಘಟನೆ ಕಾರ್ಯಕರ್ತರು ಸೇರಿ ಅವರಿಗೆ ಮತ್ತಷ್ಟು ಅವರ ಆರೋಗ್ಯ ವೃದ್ಧಿ ಆಗಲಿ, ಭಗವಂತ ಅವ್ರಿಗೆ ಶಕ್ತಿ ಕೊಡಲಿ ಅಂತೇಳಿ ಇವತ್ತು ಕೇಳ್ಕೊತಾ ಇದ್ದೀವಿ. ಜೈ ಶ್ರೀರಾಮ್.